ಇನ್ನು ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಆಗಿರಲಿ, ಇಲ್ಲ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ, ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ನಮಗೆ ಹೊಟ್ಟೆ ಕಿಚ್ಚಿಲ್ಲ ಅಂತ ಹೇಳಿ ಮಂಡ್ಯದಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಹೇಳಿದ್ದಾರೆ. ಇನ್ನು 2.5 ವರ್ಷ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಿರಲಿ ಅಥವಾ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರೇ ಮುಖ್ಯಮಂತ್ರಿ ಆಗಲಿ, ಅದಕ್ಕೂ ನಮಗೂ ನಮ್ಮ ಪಕ್ಷಕ್ಕೂ ಸಂಬಂಧವಿಲ್ಲ. ಕಾಂಗ್ರೆಸ್ನವರು ಕ್ರಾಂತಿ ಆದರೂ ಮಾಡಲಿ, ಶಾಂತಿನಾದರೂ ತರಲಿ ಅಂತ ಹೇಳಿ ಅನ್ನದಾನಿ ಹೇಳಿದ್ದಾರೆ. ನಾನು ಕಾಂಗ್ರೆಸ್ನವ್ರ ವಿಚಾರನ ಅವರು ಕ್ರಾಂತಿನಾರು ಮಾಡ್ಕೊಳ್ಳಿ, ಅವರೇ ಮುಂದುವರ್ಕೊಳ್ಳಿ, ಶಾಂತಿನಾರು ಮಾಡ್ಕೊಳ್ಳಿ, ಅಥವಾ ಇನ್ನೂ 2.5 ವರ್ಷ ಸಿದ್ದರಾಮಯ್ಯನವರೇ ಇರಲಿ, ಇಲ್ಲಾಂದರೆ ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ, ನಮಗೇನು ಹೊಟ್ಟೆ ಕಿಚ್ಚಿಲ್ಲ ಸ್ವಾಮಿ. ಯಾರು ಬೇಕಾರೋ ಅಲ್ಲಿ ಕ್ರಾಂತಿನಾರು ಮಾಡ್ಕೊಳ್ಳಿ, ಶಾಂತಿನಾರು ಮಾಡ್ಕೊಳ್ಳಿ. ನಾನು ಕಾಂಗ್ರೆಸ್ನವ್ರ ವಿಚಾರನ ಅವರು ಕ್ರಾಂತಿನಾರು ಮಾಡ್ಕೊಳ್ಳಿ, ಅವರೇ ಮುಂದುವರ್ಕೊಳ್ಳಿ, ಶಾಂತಿನಾರು ಮಾಡ್ಕೊಳ್ಳಿ, ಅಥವಾ ಇನ್ನೂ 2.5 ವರ್ಷ ಸಿದ್ದರಾಮಯ್ಯನವರೇ ಇರಲಿ, ಇಲ್ಲಾಂದರೆ ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ, ನಮಗೇನು ಹೊಟ್ಟೆ ಕಿಚ್ಚಿಲ್ಲ ಸ್ವಾಮಿ. ಯಾರು ಬೇಕಾರೋ ಅಲ್ಲಿ ಕ್ರಾಂತಿನಾರು ಮಾಡ್ಕೊಳ್ಳಿ, ಶಾಂತಿನಾರು. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅವರಿಗೆ ಬಿಟ್ಟದ್ದು. ಸರ್ಕಾರ ಬಿದ್ದೋದ್ರೂ ಸಂತೋಷ, ಮುಂದುವರೆದ್ರೂ ಸಂತೋಷ. ಸರ್ಕಾರ ಬಿದ್ದರೆ JDS ಮತ್ತು BJPಗೆ ಸಂತೋಷವಾಗುತ್ತೆ. ಸರ್ಕಾರ ನಡೆದರೂ ವಿರೋಧ ಪಕ್ಷದಲ್ಲಿ ಕುಳಿತು ಕೆಲಸ ಮಾಡ್ತೇವೆ ಅಂತ ಹೇಳಿ ಅನ್ನದಾನಿ ಮಾತನಾಡಿದ್ದಾರೆ. ಅದು ಪ್ಯೂರ್ಲಿ ಪಾಲಿಟಿಕ್ಸ್. ನವಂಬರದ ಕ್ರಾಂತಿ ಇದೆಯಲ್ಲ, ಅದು ಪ್ಯೂರ್ಲಿ ಪಾಲಿಟಿಕ್ಸು. ದಟ್ ಈಸ್ ನಾಟ್ ಎ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಈಸ್ ಎ ಪ್ಯೂರ್ಲಿ ಪಾಲಿಟಿಕ್ಸ್. ಅದು ಪ್ಯೂರ್ಲಿ ಪಾಲಿಟಿಕ್ಸ್. ನವಂಬರದ ಕ್ರಾಂತಿ ಇದೆಯಲ್ಲ, ಅದು ಪ್ಯೂರ್ಲಿ ಪಾಲಿಟಿಕ್ಸು. ದಟ್ ಈಸ್ ನಾಟ್ ಎ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಈಸ್ ಎ ಪ್ಯೂರ್ಲಿ ಪಾಲಿಟಿಕ್ಸ್.